ಓಕೆ, ವಿಜಯಪುರದಿಂದ ಮಂಜುನಾಥ್ ಅನ್ನೋರು ಕಾಲ್ ಮಾಡಿದ್ದಾರೆ. ಹೇಳಿ ಮಂಜುನಾಥ್ ಅವರೇ. ಸರ್, ಈಗ ಅದೇ ಒಳ ಮೀಸಲಾತಿ ವಿಷಯನೇ ಮಾತಾಡ್ಬೇಕಿತ್ತು. ಹೇಳಿ ಹೇಳಿ. ಸರ್, ಈಗ ಒಳ ಮೀಸಲಾತಿನ ಬೇರೆ ರಾಜ್ಯಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈಗ ಉದಾಹರಣೆಗೆ ತೆಲಂಗಾಣದಲ್ಲಿ ಜಾರಿಯಲ್ಲಿದೆ, ತಮಿಳ್ನಾಡಲ್ಲೂ ಇದೆ ಸರ್. ಇದೆ ಸರ್. ಈಗ ನಮ್ಮ ಕರ್ನಾಟಕದಲ್ಲೇ ಆಗ್ತಾ ಇಲ್ಲ, ತುಂಬಾ ವಿಳಂಬ ಆಗ್ತಾ ಇದೆ. ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಇದೆ ಮಾಡ್ಬೇಕು ಅಂತ ಆಯಾ ರಾಜ್ಯಕ್ಕೆ ಅಧಿಕಾರ ಕೊಟ್ಟರು ಸಹ ಸರ್ಕಾರ ಅದನ್ನ ಮಾಡಿದ ಪ್ರಯತ್ನ ಮಾಡಿದೆ, ಆದ್ರೆ ಅಧಿಕೃತವಾಗಿ ಇನ್ನೂ ಜಾರಿಗೆ ತರುವಲ್ಲಿ ವಿಫಲ ಆಗ್ತಾ ಇದೆ. ಮತ್ತೆ ಈಗ ಹಳೆ ಮೀಸಲಾತಿ ಪ್ರಕಾರನೇ ನೇಮಕಾತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಒಳ ಮೀಸಲಾತಿ ಜಾರಿ ಮಾಡಿವಿ ಅಂತ ಹೇಳೋದಾದ್ರೆ ಯಾಕೆ? ಹೌದು ಸರ್. ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಅದರ ರೋಸ್ಟರ್ ಪ್ರಕಾರನೇ ನೇಮಕಾತಿ ಮಾಡ್ಬೇಕು. ಅದನ್ನ ಬಿಟ್ಟು ನಾವು ಈಗ ಡೈರೆಕ್ಟ್ ಹಳೆ 2022 ಪದ್ಧತಿಯಲ್ಲಿ ನಾವು ಮಾಡ್ತೀವಂದ್ರೆ ಅದು ಒಳ ಮೀಸಲಾತಿ ಮಾಡಿದೀವಿ ಅಂತ ಹೇಳ್ಕೊಳಕ್ಕೂ ಒಂಥರ ಇದು ಆಗುತ್ತೆ. ಮತ್ತೆ ಈಗೇನಾಗಿದೆ ಅಂದ್ರೆ ಸರ್, ಅದು ಈಗ ಹಿಂದಿನ ಸರ್ಕಾರ ಅಷ್ಟೇ ಸರ್, ಇದರಲ್ಲಿ ಎಲ್ಲಾ ಸರ್ಕಾರಗಳು ಒಳ ಮೀಸಲಾತಿ ಕೊಡಬೇಕು ಅಂತ ಒಂದು ಧೈರ್ಯದಿಂದ ಯಾರು ಹೆಜ್ಜೆನೇ ಇಡ್ತಾ ಇಲ್ಲ. ಎಲ್ಲರೂ ಸ್ವಲ್ಪ ಕೆಲಸನೇ ಮಾಡ್ತಾ ಇದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರದಲ್ಲಾದ್ರೂ ಅವರು ಈ 17% ಹೆಚ್ಚಿಗೆ ಮಾಡಿದ್ರು, ಅದನ್ನ 9 ಶೆಡ್ಯೂಲ್ಗೆ ಯಾರು ಸೇರ್ಸೋ ಪ್ರಯತ್ನ ಮಾಡ್ಲಿಲ್ಲ. ಅದು ಇಷ್ಟೊತ್ತಿಗೆ ಆಗಿದ್ರೆ ಬೇಗ ಆಗಿರೋದು, ಅಧಿಕೃತ ಮುದ್ರೆ ಸಿಕ್ತಿತ್ತು. ಈಗ ನೋಡಿ, EWS 10% ಕೊಟ್ರು, ಅದು ರಾತ್ರಿಯಲ್ಲಿ ಮಾಡ್ದಂಗಾಯ್ತು. ಕೇವಲ 1-2 ದಿನದಲ್ಲಿ ಅಧಿಕೃತವಾಗಿ ಅದನ್ನ ಮುದ್ರೆ ಹಾಕಿದ್ರು ಕೇಂದ್ರ ಸರ್ಕಾರ. ಈ ಒಳ ಮೀಸಲಾತಿಗೆ ಯಾರು ಅಷ್ಟೊಂದು ಇದು ತೋರಿಸ್ತಾ ಇಲ್ಲ. ಹಾಗಾಗಿದೆ ಸರ್. ಸರಿ ಸರ್, ಈಗ ಈ ರಾಜಕೀಯ ಕಚ್ಚಾಟಗಳಿಗೆ ಇದು ಕಾರಣ ಆಗ್ತಾ ಇದೆ. ಆಮೇಲೆ ಒಳ ಮೀಸಲಾತಿ ವಿಚಾರ ಯಾಕಿಷ್ಟು ಜಟಿಲ ಆಗ್ತಾ ಇದೆ ಅಂದ್ರೆ ಸರ್, ಅದೇ ಪರಿಶಿಷ್ಟ ಪಂಗಡದ ಸಚಿವರುಗಳೇ ನಮಗೆ ಪರ್ಸೆಂಟೇಜ್ ಏನು ಹಂಚಿಕೆ ಮಾಡಲಾಗಿದೆ ಅದು ನಮಗೆ ತೃಪ್ತಿನ ತರ್ತಾ ಇಲ್ಲ ಅನ್ನುವ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಸಚಿವರುಗಳ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯದಿಂದ ಈ ಸಮಸ್ಯೆ ಎದುರಾಗ್ತಾ ಇದೆ ಅನ್ನೋದು, ಇದಕ್ಕೆ ಕಾರಣವೇ ಅವರೇ ಅನ್ನುವಂಥ ರೀತಿಯಿಂದ ಚರ್ಚೆ ಇದೆಯಲ್ಲ, ಅದಕ್ಕೇನಂತೀರಿ? ಸರ್, ಈಗ ಸಚಿವರು ಅಂದ್ರೆ ಎಲ್ಲರೂ ಸರ್ಕಾರದಲ್ಲೇ ಇರ್ತಾರೆ. ಈಗ ಹಂಗಿದ್ರೆ ಇಷ್ಟೆಲ್ಲ ಈಗ ಹಿಂದೆ ಇದನ್ನ ಏನೋ ಕಮಿಟಿಗಳನ್ನು ಮಾಡಿ ಹಿಂದೆ ಜನಸಂಖ್ಯೆ, ಈಗ ಮೊನ್ನೆ ನಾಗಮೋಹನ್ ದಾಸ್ ಅವರು ಮನೆ ಸರ್ವೆ ಮಾಡಿದ್ರು. ಅದಕ್ಕಿಂತ ಮೊದಲು 2005ರಲ್ಲಿ ಧರ್ಮ್ ಸಿಂಗ್ ಸರ್ಕಾರ ಅವರ ಕಾಲದಲ್ಲಿ ಸದಾ ಆಯೋಗ ವರ್ಗ ಅದನ್ನು ಸರ್ವೆ ಮಾಡಿದ್ರು. ಮತ್ತೆ ಅದನ್ನ ಯಾರು ಒಪ್ಕೊಳ್ದೇ ಇದ್ರೆ ಮಾಡಿಸ್ಬೇಕಾಕೆ, ಮತ್ತು ಸರ್ಕಾರದ ದುಡ್ಡಾದ್ರೂ ಯಾಕೆ ವೇಸ್ಟ್ ಮಾಡ್ಬೇಕಾಗಿತ್ತು? ಒಂದ್ ರಿಪೋರ್ಟ್ ಅದನ್ನ ಸರಿಯಾಗಿ ಇವತ್ತವರೆಗೂ ಜಾರಿಗೆ ಮಾಡ್ತಾ ಇಲ್ಲ. ಉದಾಹರಣೆಗೆ ನಾನು ನನಗ್ ಗೊತ್ತಿರಂಗೆ ಒಳ ಮೀಸಲಾತಿ ಅಂದ್ರೆ, ನಾನು ಒಬ್ಬ ಎಡಗೈ ಮಾದಿಗ ಸಮಾಜವನಾಗಿದ್ದೆ, ನನಗೆ ಸ್ವಲ್ಪ ಮಾಹಿತಿ ಗೊತ್ತಿರೋದ್ರಿಂದ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಈಗ ನಮ್ಮಲ್ಲಿ ಹೆಂಗ ಆಂಧ್ರದಿಂದ ನಮ್ಮ ರಾಯಚೂರು ಭಾಗದಿಂದ ಬಿಜಾಪುರಕ್ಕೆ ಬಂತು, ಇದು 2004-05ರಲ್ಲಿ. ಈ ನೋಡಿ, ನಾಳೆ ಶನಿವಾರ 14/3/2026ಕ್ಕೆ ಅದು 22 ವರ್ಷ ಆಗತ್ತೆ ನನಗ್ ಗೊತ್ತಿರಂಗೆ. ಮತ್ತೆ ನಮ್ಕಿಂತ ಮೊದಲು ಹಿಂದಿಂದ ಹೋರಾಟ ಮಾಡೋದು 30 ವರ್ಷ ಹೋರಾಟ ಇದೆ. ಅದು ಇಷ್ಟಾದ್ರೂ ಇನ್ನೂ ಆಗ್ತಾನೆ ಇಲ್ಲ. ಪ್ರತಿದಿನ ಒಳ ಮೀಸಲಾತಿ ಬಗ್ಗೆ ಕೇಳ್ತೀವಿ, ನಮ್ಮ ಹಕ್ಕುಗಳನ್ನು ಕೊಡ್ರಿ ಅಂತ ಕೇಳ್ತೀವಿ, ಸಾಮಾಜಿಕ ನ್ಯಾಯ ಕೊಡ್ರಿ ಅಂತ ಕೇಳ್ತೀವಿ, ಆದ್ರೆ ಆಗ್ತಾ ಇಲ್ಲಲ್ಲ. ಮತ್ತೆ ಯಾವ್ದು ಇದನ್ನ ಇಷ್ಟೊಂದು ವಿಳಂಬ ಮಾಡೋದೇ ಯಾಕೆ ಅನ್ನೋದು ನಮಗೂ ಅರ್ಥ ಆಗ್ತಾ ಇಲ್ಲ. ಓಕೆ, ಸರಿ ಸರ್, ನೋಡೋಣ. ಅಂದ್ರೆ ಈಗ ಈ ಐ ಥಿಂಕ್ ಈಗ 56,000 ಹುದ್ದೆಗಳ ಭರ್ತಿ ಇದೆಯಲ್ಲ, ಇಲ್ಲಿ ಒಳ ಮೀಸಲಾತಿಯನ್ನ ಇನ್ಕ್ಲೂಡ್ ಮಾಡ್ಕೊಂಡೆ ಇವರು ಅದನ್ನ ಹಂಚಿಕೆ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಬಹುಶಃ ಅದೇನಾದ್ರೂ ಮುಂದಕ್ಕೆ ಹೋಗಬಹುದು ಅಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್, ಇದೆ ಒಂದು ಕಾರಣಕ್ಕೋಸ್ಕರ ಒಳ ಮೀಸಲಾತಿ ಜಾರಿ ವಿಚಾರಕ್ಕೆ ಮುಂದಕ್ಕೆ ಹೋದ್ರೆ ಬಹುಶಃ ಮತ್ತೊಂದಿಷ್ಟು ಅನ್ಯಾಯ ಆಗುತ್ತೆ. ಯಾರು ಯುವಕರು ಉದ್ಯೋಗಕ್ಕೋಸ್ಕರ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅವ್ರಿಗೂ ಸ್ವಲ್ಪ ತಡ ಆಗುತ್ತೆ, ಅನ್ಯಾಯ ಆಗುತ್ತೆ ಅನ್ನುವಂಥದ್ದು. ಮಂಜುನಾಥ್ ಸರ್, ಆ ಕಾರಣಕ್ಕಾಗಿ ಹೇಳ್ತಿದ್ದೇವೆ, ಕೇವಲ ನಾವು SC/ST ಜನರ ಭವಿಷ್ಯ, ವಿದ್ಯಾರ್ಥಿಗಳ ಭವಿಷ್ಯ ಅಷ್ಟೇ ನೋಡ್ತಾ ಇಲ್ಲ. ಸಾಮಾನ್ಯ ವರ್ಗದ ಉದ್ಯೋಗ ಆಕಾಂಕ್ಷಿಗಳ ಭವಿಷ್ಯವು ನಮಗೂ ಅದರ ಏನೋ ಕಲ್ಪನೆ ಇದೆ. ಆ ಕಾರಣದಿಂದ ನಮ್ಮಿಂದ ಅವ್ರಿಗೆ ಯಾಕೆ ಅನ್ಯಾಯ ಆಗುತ್ತೆ? ಅನ್ಯಾಯ ಆಗ್ಬಾರ್ದಲ್ಲ. ಸರ್ಕಾರ ಇದನ್ನ ಗೊಂದಲನ ಬೇಗ ಬಗೆಹರಿಸಬೇಕು. ಆದಷ್ಟು ಬೇಗ ರೆಕ್ರೂಟ್ಮೆಂಟ್ಗೆ ಈ ಎಲ್ಲಾ ಒಳ ಮೀಸಲಾತಿ ಅಳವಡಿಸ್ಕೊಂಡೇ ರೆಕ್ರೂಟ್ಮೆಂಟ್ಗೆ ಅವರು ಸರ್ಕಾರ ಆದೇಶ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಧಿಸೂಚನೆ ಹೊರಡಿಸುವಾಗ ಯಾವ ಸಮುದಾಯಕ್ಕೆ ಎಷ್ಟು % ಬರ್ತೈತೆ ಅಂತ ಘೋಷಣೆ ಮಾಡ್ಲೇಬೇಕು. ಅದು ಮಾಡದೇ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ. ಹಂಗಾಗಿ ಒಳ ಮೀಸಲಾತಿ ಇದನ್ನ ಆದಷ್ಟು ಬೇಗ. ಮತ್ತೆ ಈಗ 12ನೇ ತಾರೀಕಿಗೆ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲಾ
ಹೋರಾಟಗಾರ ನೇತೃತ್ವದಲ್ಲಿ ಇದು ಇದೆ, ಪಕ್ಷಾತೀತವಾಗಿ ಹೋರಾಟ ಇದೆ ಇದು. ಮತ್ತೆ ಅವತ್ತೇ ಕ್ಯಾಬಿನೆಟ್ ಇರೋದ್ರಿಂದ ಅವತ್ತು ಕ್ಯಾಬಿನೆಟ್ ಅಲ್ಲಿ ನಮ್ಗೊಂದು ಒಳ್ಳೆ ಸುದ್ದಿ ಬರುತ್ತೆ ಅಂತ ನಿರೀಕ್ಷೆ ಇದೆ. ಒಂದ್ ವೇಳೆ ಮತ್ತೆ ಇದು ಮುಂದೆ ಸಬ್ ಕಮಿಟಿ ಉಪ ಸಮಿತಿ ಮಾಡದೆ ನಾನು ಮತ್ತೊಮ್ಮೆ ಕರೀತೀನಿ ಅಂತಂದ್ರೆ ಇದು ರಾಜ್ಯಾದ್ಯಂತ ಈಗಾಗಲೇ ಎಲ್ಲಾ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆದಿದಾವ್, ನಿಮಗೂ ಮಾಹಿತಿ ಇದೆ. ಇದು ಮುಂದಿನ ನಾಳೆ ಎಲ್ಲರೂ ಕಾಯ್ತಾ ಇರೋದು ಗುರುವಾರ ಕ್ಯಾಬಿನೆಟ್ಗೆ ಎದುರು ನೋಡ್ತಾ ಇದ್ದಾರೆ. ಸಮಾಜದ ಸಚಿವರಾಗ್ಲಿ, ಸಮಾಜದ ಎಲ್ಲ ಈ SC/ST ಜನಾಂಗದವರು. ಈಗ ನಮ್ಗೆ ಅಲ್ಲೇನಾದ್ರೂ ಕ್ಯಾಬಿನೆಟ್ ಅಲ್ಲಿ ಒಂದ್ ಒಳ್ಳೆ ನಿರ್ಧಾರ ಬಂದ್ರೆ ನಾವು ಸ್ವಾಗತ ಮಾಡ್ತೀವಿ. ಒಂದ್ ವೇಳೆ ಇದು ಏನಾದ್ರೂ ನಮಗೆ ವಿರುದ್ಧವಾಗಿ ಬಂದ್ರೆ ಇದರ ಪರಿಣಾಮವನ್ನು ಸರ್ಕಾರ ಖಂಡಿತ ಎದುರಿಸಬೇಕಾಗುತ್ತೆ. ಓಕೆ ಮಂಜುನಾಥ್, ನನಗೆ ಒಂದು ಪ್ರಶ್ನೆ, ಈಗ ಯಾಕಾಗಿ ನಿಮಗೆ ಆತಂಕ ಇದೆ ಅನ್ನುವಂಥದ್ದು? ಯಾಕಂದ್ರೆ ತಾವು ಎಡಗೈ ಸಮುದಾಯದವರಾಗಿ ಇಲ್ಲಿ ತಮಗೆ 6% ಮೀಸಲಾತಿಯನ್ನ ನಿಮಗೆ ಅದು ಕಂಪ್ಲೀಟ್ ಅದು ರಿಸರ್ವ್ ಆಗಿರ್ತಕ್ಕಂಥ ಹಿನ್ನೆಲೆ 6% ನಿಮ್ಗೆ ರಿಸರ್ವ್ ಆಗಿದೆ. ಬೇರಿನ ಬಲಗೈನಲ್ಲಿ ಒಂದಷ್ಟು ಗೊಂದಲಗಳು ನಿರ್ಮಾಣ, 5 6 ಅನ್ನೋದ್ರ ಬಗ್ಗೆ ಒಂದಷ್ಟು ಗೊಂದಲಗಳಲ್ಲಿ ನಿರ್ಮಾಣ ಆಗಿದೆ. 17% 15% ಅನ್ನೋದ್ರ ಮೇಲೆ ಅವರ ರಿಸರ್ವೇಶನ್ ಅಲ್ಲಿ ನಿಗದಿಯಾಗುತ್ತೆ ಅನ್ನುವಂಥದ್ದು. ಸೊ ಬೀಂಗ ಎಡಗೈ ಸಮುದಾಯದವರಾಗಿ ತಮಗೆ ಯಾಕೆ ಇಷ್ಟೊಂದು ಆತಂಕ ಇದೆ ಅನ್ನುವಂಥದ್ದು ನನಗಿರ್ತಕ್ಕಂಥ ಪ್ರಶ್ನೆ ಅಂತ ಮಂಜುನಾಥ್. ಸರ್, ನಮ್ಗೆ ಇನ್ನೂ ಆತಂಕ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರ ಇದೇನ 665 ಮಾಡಿರಲ್ಲ, ಅದಕ್ಕೂ ನಾವು ಒಪ್ಕೊಂಡಿದ್ದೇವೆ. ಯಾಕಂದ್ರೆ ನಾಗಮೋಹನ್ ದಾಸ್ ಅವರು ಏನು ಕಮಿಟಿ ಆಯೋಗ ಇದು ಕೊಡ್ತಲ್ಲ ರಿಪೋರ್ಟ್, ಆ ರಿಪೋರ್ಟ್ ಅಲ್ಲಿ ನಮ್ಗೆ ಇನ್ನೂ 1% ಹೆಚ್ಚಿಗೆ ಬರ್ಬೇಕಾಗಿತ್ತು. ಹಂಗ್ ನೋಡಿದ್ರೆ ಜನಸಂಖ್ಯೆಯಲ್ಲಿ ಹೆಚ್ಚಿಗೆ ಇದೀವಿ, ನಮಗ್ ಬರ್ಲಿಲ್ಲ. ಆದ್ರೂ ನಾವೆಲ್ಲ ಸಮುದಾಯಗಳನ್ನು ಜೊತೆಗೆ ತಗೊಂಡು ಹೋಗುವ ಉದ್ದೇಶನ ಸರ್ಕಾರ ಏನೇ ನಿರ್ಧಾರ ಮಾಡಿದ್ರು ನಾವು ಒಪ್ಕೊಂಡಿದೀವಿ. ಆ ಒಪ್ಕೊಂಡ ಮೇಲೂ ಅನ್ಯಾಯ ಆಗ್ತಾ ಇದೆಯಲ್ಲ, ಅದಕ್ಕೆ ಆತಂಕ ಆಗ್ತಾ ಇದೆ. ನಮ್ಗೆ 6 ಕೊಡಲ್ಲಿ ನಮ್ಗೆ 7% ಕೊಡ್ಬೇಕಿತ್ತು ಸರ್ಕಾರ. ಇರ್ಲಿ 1%, ಇನ್ನೂ ನಮ್ಮಂಗೆ ಅಲೆಮಾರಿಗಳ ಜನ ಎಷ್ಟೋ ಜನ ಇದಾರೆ, ಪಾಪ ಅವ್ರಿಗೆ ತುಂಬಾ ಕಷ್ಟ ಇದೆ. ಎಲ್ಲರನ್ನು ಸಮಾನ ದೃಷ್ಟಿಯಿಂದ ತಗೊಂಡು ಹೋಗ್ಬೇಕನ್ನೋ ಉದ್ದೇಶದಿಂದ ಸರ್ಕಾರ ನಿರ್ಧಾರಕ್ಕೆ ನಾವು ಬದ್ಧಾಗಿದ್ದೀವಿ. ಇಷ್ಟೆಲ್ಲ ನಾವು ನಮ್ಗೆ ಅನ್ಯಾಯ ಆದ್ರೂ ಸಹ 35 ವರ್ಷದಿಂದ ಅನ್ಯಾಯ ಆದ್ರೂ ಸಹ ನಾವು ಸಮಾನರಾಗಿ ಎಲ್ಲರೂ ಹೋಗ್ತಾ ಇದೀವಿ. ಆದ್ರೆ ಇನ್ನೂ ಎಷ್ಟು ವರ್ಷ ಅಂತ ಅನ್ಯಾಯ ಇದು, ಹಂಗೆ ಎಷ್ಟು ದಿನ ಅಂತ ಇದು ಒಳ ಮೀಸಲಾತಿ ಗೊಂದಲ ಹೋಗುತ್ತೆ. ಖಂಡಿತ ಪರಿಹಾರವನ್ನು ಮಾಡ್ಲೇಬೇಕಾಗಿದೆ. ಇನ್ನೊಂದು, ಸಿದ್ದರಾಮಯ್ಯ ಸಾಹೇಬರು ಏನೋ ಸಂವಿಧಾನ ಪರ ಅಂತಾರೆ, ಸಾಮಾಜಿಕ ನ್ಯಾಯದ ಹರಿಕಾರರು ಅಂತಾರೆ. ಮತ್ ಇವ್ರೇ ಈ ತರ ನಮ್ಗೆ ಅನ್ಯಾಯ ಮಾಡಿದ್ರೆ ಇದು ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ ಅಂತೀರಿ? ಒಳ್ಳೆ ಪ್ರಶ್ನೆ ಮಂಜುನಾಥ್ ಅವರೇ. ಸರ್, ಬಿಜೆಪಿ ಅವರು ಮಾಡಬಹುದಿತ್ತಂದ್ರೆ ಅವಾಗ 2022ರಲ್ಲಿ ಏನ್ ಕೇಂದ್ರಕ್ಕೆ ಶಿಫಾರಸ್ ಮಾಡಿದ್ರಲ್ಲ ಇವರೆಲ್ಲರೂ ಕೂತ್ಕೊಂಡು ಬಿಜೆಪಿ ಅವರು 9 ಶೆಡ್ಯೂಲ್ ಸೇರಿಸುವಂತೆ ಅವಾಗೆ ಮುದ್ರೆ ಹಾಕೋಬೇಕಾಗಿತ್ತು. ಅದರಿಂದ ಅವಾಗಿಂದ ಕೇಂದ್ರ ಸರ್ಕಾರದಿಂದ ಇದನ್ನ ಅನುಮತಿ ತಗೋಬೇಕಾಗಿತ್ತು. ಅವ್ರು ಮಾಡ್ಲಿಲ್ಲಲ್ಲ ಸರ್. ಅವರು 2023 ಚುನಾವಣೆಯಲ್ಲಿ ನಾವು ಒಳ ಮೀಸಲಾತಿ ಘೋಷಣೆ ಮಾಡಿದೇವಂತೆ ಚುನಾವಣೆಗೆ ಹೋದ್ರು. ಅದರ ಪರಿಣಾಮ ಚುನಾವಣೆಗೆ ಹೋದಾಗ ಇದು ಒಳ ಮೀಸಲಾತಿ ವಿರೋಧ ಇದ್ದವರು ಸರ್ಕಾರನೇ ಕೆಡವಿದ್ರು. ಆ ಸರ್ಕಾರನೇ ಬರುವಂಗೆ ಮಾಡ್ಲಿಲ್ಲ. ಅವರು ಮಾಡ್ಲಿಲ್ಲ ಸರ್. ಈಗ ವಿರೋಧ ಪಕ್ಷದಲ್ಲಿ ಇದ್ದಾನೆ, ಮಾಡ್ತಾ ಇದಾರೆ, ಅದಕ್ಕೇನ್ ಅಭ್ಯಂತರ ಇಲ್ಲ. ಸರ್ಕಾರ ಮೇಲೆ ಅವರು ಒತ್ತಡ ಹೇರ್ಲಿ, ಹೋಗ್ಲಿ. ಅವರು ಬಿಜೆಪಿ ನಿಯೋಗ ಹೋಗಿ ಕೇಂದ್ರದಲ್ಲಿ ಕೂತ್ಕೊಳ್ಳಿ ಸರ್. ಈಗ ರಾಜ್ಯ ಸರ್ಕಾರ ಇಷ್ಟು ಪ್ರೋಸೆಸ್ ಮಾಡಿದೆ. ಇನ್ನೊಂದ್ ಹೇಳ್ಬೇಕಂದ್ರೆ, ಏನೇ ಈ ಒಳ ಮೀಸಲಾತಿಗೆ ಸ್ವಲ್ಪ ಪ್ರಯತ್ನ ಪಟ್ಟವ್ರು ಅಂದ್ರೆ ಅದು ತೊಂದರೆ ಆಗ್ಲಿ ಆಗದೆ ಇರ್ಲಿ ಕಾಂಗ್ರೆಸ್ನೇ ಅಂತ ಹೇಳ್ಬಹುದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ಇವರು ಕಮಿಟಿಗಳನ್ನು ಮಾಡಿದ್ರು, ಸಮಿತಿ ಮಾಡಿದ್ರು, ಸರ್ವೆ ಮಾಡಿದ್ರು, ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ತಗೊಂಡ್ರು, ಅದನ್ನ ಆಮೇಲೆ ರಾಜ್ಯಪಾಲರು ಕಳಿಸಿದ್ರು. ಸರಿ ಮಂಜುನಾಥ್ ಅವರೇ, ಥ್ಯಾಂಕ್ ಯು ಆರ್ ಮ್ಯಾಕ್ಸ್ ಜೊತೆಗೆ ಮಾತನಾಡಿದ್ದಕ್ಕೆ.